ಹಾಯ್ ಹಲೋ ನಮಸ್ತೆ. ನಾನು ಆಗ್ರೋನಮಿ ಸೊಲ್ಯೂಷನ್ ಉಮಾ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ದಾವಣಗೆರೆ ಹತ್ರ ಆಲೂರಿಗೆ ನಾವು ಮೆಣಸಿನ ಗಿಡ ಮತ್ತು ಕಾಫಿ ಗಿಡ ಕಳಿಸ್ತಾ ಇದ್ದೀವಿ. ಇವತ್ತು ಕೃಷ್ಣ ಸರ್ ಅವರು ಮತ್ತು ಎಲ್ಲರೂ ಬಂದು ಗಿಡ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಸರ್ ನೀವು ನಮ್ಮ ತೋಟ ನೋಡ್ಕೊ ಬಂದ್ರಿ, ಏನು ಅನ್ನಿಸ್ತೀವಿ ನಿಮಗೆ? ನಾವು ಇವತ್ತು ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೀರೇಶ್ ಅಂತ ಹೇಳಿ, ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಆಲೂರು ಗ್ರಾಮ ಪಂಚಾಯತಿಯಿಂದ ಮಾಜಿ ಅಧ್ಯಕ್ಷರಾದಂತ ಕೃಷ್ಣಪ್ಪರು, ಉಪಾಧ್ಯಕ್ಷರಾದಂತ ಆನಂದಪ್ಪ ಅವರು, ನಮ್ಮ ಮಾಜಿ ಸದಸ್ಯರಾದಂತ ನಾಗಪ್ಪರು, ನಾವು ಯುವ ರೈತರು. ನಾವು ಅಡಿಕೆನ ಬೆಳಿತಿದ್ವಿ. ಪರ್ಯಾಯವಾಗಿ ಇನ್ನೊಂದು ಬೆಳೆ ಬೆಳಿಬೇಕು, ನಾವು ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕು, ಶ್ರಮವಹಿಸಿ ನಾವು ಆರ್ಥಿಕವಾಗಿ ಸಬಲರಾಗ್ಬೇಕಂತ ಹೇಳಿ ಕೃಷ್ಣಪ್ಪ ಅವರು ನಾವು ಒಂದು 2-3 ತಿಂಗಳಿಂದ ವಿಚಾರ ಮಾಡ್ತಿದ್ವಿ. ನಾವು ಅರೇಬಿಕಾ ಹಾಕ್ಬೇಕು, ರೋಬಸ್ಟ ಹಾಕ್ಬೇಕು ಅಂತ ನಮಗೆ ಅದ್ರ ಮಾಹಿತಿಯ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ಯೂಟ್ಯೂಬ್ ಅಲ್ಲಿ ಸಮೀರ್ ಸರ್ ಅಂತ ಒಬ್ರು ಬಹಳ ಆಗ್ರೋನಮಿ ಸೊಲ್ಯೂಷನ್ ಅಂದ್ರೆ ಸಕಲೇಶ್ಪುರದ ಹತ್ರ ಉದಯವಾರದ ಹತ್ರ ಸಮೀರ್ ಸರ್ ಅಂತ ಹೇಳಿ ಬಹಳ ದೊಡ್ಡ ರೈತರು. ಅವರು ರೈತರಿಗೆ ಕಮರ್ಷಿಯಲ್ ಆಗಿ ನರ್ಸರಿ ಮಾಡಿ ಕೇವಲ ಹಣ ಮಾಡೋ ಉದ್ದೇಶದಿಂದ ಅಲ್ಲ, ಅವರು ಸಹ 100 ಎಕರೆ ತೋಟ ಮಾಡಿ ಅದರಲ್ಲಿ ಕಷ್ಟ ಏಳು ಬೀಳು ಕಂಡು ಅದರಲ್ಲಿ ಲಾಸು ಲಾಭ ಕಂಡು ರೈತರಿಗೆ ತೊಂದರೆ ಆಗಬಾರ್ದು, ರೈತರು ಒಳ್ಳೆ ಉತ್ತಮ ಇಳುವರಿ ಪಡಿಬೇಕು, ರೈತರಿಗೆ ಯಾರಿಗೂ ಮೋಸವಾಗಬಾರ್ದು ಅಂತ ಹೇಳಿ ನಮಗೆ ಬಹಳ ತುಂಬಾ ಮಾಹಿತಿ ಕೊಟ್ಟು ನಮಗೆ 2700 ಕಾಫಿ ಗಿಡ ಇದು ರೋಬೋಸ್ಟದಲ್ಲಿ C/R ತಳಿ ಬಹಳ ಚೆನ್ನಾಗಿ ನಿರ್ದೇಶಿಸಿ ಅಂತ ಹೇಳಿ ಅದಕ್ಕೆ ನಮಗೆ ತಾಂತ್ರಿಕವಾಗಿ ಸಲಹೆ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಬಹಳ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತಾ, ಮತ್ತೆ ಅದೇ ರೀತಿ ನಾವು ಇನ್ನೊಂದು 1000 ಗಿಡ ಕಾಳುಮೆಣಸು ಸಹ ಪಣಿಯವರು ಅದನ್ನು ಕಾಣಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಮ್ಮಿಂದ ಏನಾದ್ರೂ ಮಾಹಿತಿ ಬೇಕಾದ್ರೆ ನಮ್ಮ ಸಂಪರ್ಕದಾಗಿರ್ರಿ. ನೀವು ಚೆನ್ನಾಗಿ ಗ್ರೋತ್ ಆಗಿ ಬೆಳಿಬೇಕು, ದಾವಣಗೆರೆ ಭಾಗದಲ್ಲಿ ಒಂದು ಉತ್ತಮವಾದಂತ ಪ್ರಗತಿಪರ ರೈತರ ಆಗ್ಬೇಕು ನೀವು ಅಂತ ಹೇಳಿ ನನಗೆ ಬಹಳ ಆಶಾದಾಯಕವಾದಂತ ಮಾತುಗಳನ್ನು ತುಂಬಿದ್ದಾರೆ. ನಮಗೆ ಸ್ಫೂರ್ತಿ ಬಂದಿದೆ, ನಾವಿನ್ನು ಹೆಚ್ಚು ಬೆಳಿಬೇಕಂತ ನಮಗೆ ಮನಸ್ಸು. ಆಯ್ತು. ಈಗ ತಾವು ರೋಬಸ್ಟಾ ಮತ್ತೆ ಅರೇಬಿಕಾ ಇದು ನಿಮಗೆ ನಾನು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಿಮ್ಗೆ ನನ್ಗಿಂತ ಜಾಸ್ತಿ ರೋಬಸ್ಟಾ ಮತ್ತೆ ಅರೇಬಿಕಾ ಬಗ್ಗೆ ತಿಳುವಳಿಕೆ ಇತ್ತು. ಎಲ್ಲ ಕೃಷ್ಣಪ್ಪಾಜಿ ಅವರಿದ್ದಾರೆ, ನಿಮ್ಗೆ ಡಾಕ್ಟರ್ ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಅಲ್ಲ, ಇಲ್ಲ ಅಂತ ಹೇಳ್ಬಾರ್ದು. ವಿದ್ಯೆ ಅಥವಾ ಕೃಷಿ ಮಾಡೋದು ಎಲ್ಲರಿಗೂ ಕೈ ಹತ್ತದ. ನಿಮಗೇನೋ ಹತ್ತಿದೆ, ನಿಮಗೆ ವಿದ್ಯೆ ಹತ್ತಿದೆ, ಏನ್ ಮಾಡಿದ್ರೆ ಏನೋ ಅಂತ ಗೊತ್ತಿದೆ. ಸೊ ಆ ಭಗವಂತಿಗೆ ನಿಮಗೆ ಇಚ್ಛೆ ಇದೆ ಅಂತಾನೆ ಅವ್ನಿಗೆ ಕೊಟ್ಟಿರೋದು. ಈಗ ನನ್ಗಿಂತ ಜಾಸ್ತಿ ನಿಮ್ಗೆ ಅರೇಬಿಕಾ ಮತ್ತೆ ರೋಬಸ್ಟಾ ಬಗ್ಗೆ ನಾಲೆಜ್ ಇತ್ತು, ಅರಿವಿತ್ತು. ಅದ್ ನಿಮ್ಗೆ ಪಡ್ತೇನ್ರಿ. ನಾವು ಇದೊಂದು 2-3 ವರ್ಷದಿಂದನೂ ನಾವು ಅಡಿಕೆಯಲ್ಲಿ ಪರ್ಯಾಯ ಬೆಳೆ ಮಾಡ್ಬೇಕು. ಯಾಕೆ ನೀವು ಅರೇಬಿಕಾಗೆ ಯಾಕೆ ಹೋಗ್ಲಿಲ್ಲ? ಅವರು ಆಮೇಲೆ ನಾವು ಬೇರೆ ಕಡೆ ಎಲ್ಲ ಸ್ಟಡಿ ಮಾಡಿದಾಗ ಆ ತಳಿ ನಿಮಗೆ ರೋಗಗಳು ಬರ್ತವೆ, ಹೆಚ್ಚಾಗಿ ಹುಳ ಏನ ಅದು ಹಾನಿ ಮಾಡುತ್ತೆ ಅಂತ ಹೇಳಿದ್ರು. ಅದರಿಂದ ರೋಗ ಬಂದು ಗಿಡಗಳು ಲೈಫ್ ಕಡಿಮೆ. ನನಗೆ ಕೃಷ್ಣಪ್ಪಾಜಿ ಬರೀ ರೋಬಸ್ಟಾ ಬಗ್ಗೆ ಕೇಳಿದ್ರು, ನಾನು ರೋಬಸ್ಟಾ ಬಗ್ಗೆ ಹೇಳಿದೆ. ನೀವು ಬನ್ನಿ ಒಮ್ಮೆ ನಮ್ಮ ತೋಟ ವಿಸಿಟ್ ಮಾಡಿ, ಆಮೇಲೆ ನೀವು ಏನಿದೆ. ಬಟ್ ನಾನು ನಿಮಗೆ ತೋಟಕ್ಕೆ ಕಳ್ಸೋತಂಗ ಮುಂಚೆ ನೀವು ಫುಲ್ ಪ್ರಿಪೇರ್ ಆಗಿದ್ರಿ ರೋಬಸ್ಟಾ ಬಗ್ಗೆ, ಫುಲ್ ಇನ್ಫಾರ್ಮೇಶನ್ ತಗೊಂಡಿದ್ರಿ. ಸೊ ಆ ಪಾಯಿಂಟ್ ನೀವು ನಮ್ಮ ವ್ಯೂವರ್ಸಿಗೆ ಹೇಳ್ಬೇಕು. ನೀವು ಎಷ್ಟು ತಿಂಗಳ ಹಿಂದೆ ಇದ್ರ ಬಗ್ಗೆ ಹೋಮ್ ವರ್ಕ್ ಮಾಡಿದ್ರಿ? ನಾವು ಈಗ ಆಲ್ರೆಡಿ 4 ತಿಂಗಳ ನಾನು ಹೇಳಿದ ತಕ್ಷಣ ನೀವು ರೋಬಸ್ಟಾ ತಗೊಂಡಿಲ್ಲ ಸರ್. ನೀವು ಹೇಳ್ಬೇಕು, ರೋಬಸ್ಟಾ ಏನಿಲ್ಲ. ನಾವು ನಮ್ಮಲ್ಲಿ ಯಾವುದೇ ರೈತರು ರೋಬಸ್ಟಾ ಆತು, ಅರೇಬಿಕಾ ಆತು, ಕಾಫಿ ಬೆಳೆಯನ್ನ ಬೆಳೆದು ಸಕ್ಸಸ್ ಆಗಿರ್ತಕ್ಕಂಥ ರೈತರು ಯಾರು ಇಲ್ಲ. ನಾವು ಹಿಂದೆ ಹೊನ್ನಳ್ಳಿ ತಾಲೂಕಲ್ಲಿ ಒಬ್ರು ಚಂದ್ರಪ್ಪ ಅನ್ನೋರು ಬೆಳೆದಿದ್ರು, ಚಂದ್ರಗಿರಿ ಅಂತ, ಅಲ್ಲಿ ಹೋಗಿ ನೋಡಿ ಬಂದ್ವಿ. ಆಮೇಲೆ ಹರಪನಹಳ್ಳಿ ತಾಲೂಕಲ್ಲಿ ಒಬ್ರು ಸರ್ PSI ಒಬ್ರು ಪೊಲೀಸ್ ಅವರು ಬೆಳೆದಿದ್ರು, ಅವ್ರದ್ದು ನೋಡಿ ಬಂದ್ವಿ. ಅವನ್ನೆಲ್ಲ ನೋಡಿದಾಗ ನಮ್ಮ ವಾತಾವರಣದಲ್ಲಿ ಬರುತ್ತೆ ಈ ತಳಿ, ಸ್ವಲ್ಪ ಕಾಫಿ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂತು. ಬಟ್ ರೋಬಸ್ಟಾ ಮತ್ತೆ ಅರೇಬಿಕಾ ಬಗ್ಗೆ ಹೇಳ್ಬೇಕು ನೀವು. ಯಾಕೆ ರೋಬಸ್ಟಾ? ನಾವು ಫೀಡ್ಬ್ಯಾಕ್ ತಗೊಂಡಾಗ ರೋಬಸ್ಟಾ ಸ್ವಲ್ಪ ಗಟ್ಟಿ ತಳಿ, ಹಾಡಾಗಿ ಬೆಳೆಯುತ್ತೆ, ಸ್ವಲ್ಪ ವಾತಾವರಣ ತಡಕನತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ರೋಗ ಕಡಿಮೆ ಬೆಳೆ ಅಂತ ಫೀಡ್ಬ್ಯಾಕ್ ಬಂತು. ಅದನ್ನ ಕ್ಲಿಯರಿಫಿಕೇಶನ್ ಮಾಡ್ಕೊಳಕ್ಕೆ ನಮಗೆ ನಿಮ್ಮಂತ ಒಬ್ರು ಸಮೀರ್ ಸರ್ ಬೇಕಾಗ್ತದೆ. ಬಿಡಿ, ನೀವು ಹೋಮ್ವರ್ಕ್ ಮಾಡಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಗೊಂದಲ, ಪ್ರತಿಯೊಬ್ಬರಿಗೂ ಒಂದು ಕನ್ಫ್ಯೂಷನ್. ಅರೇಬಿಕಾಗ್ ಹೋಗ್ಬೇಕಾ, ರೋಬಸ್ಟಾಗ್ ಹೋಗ್ಬೇಕಾ ಅಂತ ಸುಮಾರು ನಮಗೆ ಕಾಲ್ಸ್ ಬರುತ್ತೆ. ಸೊ ನಾವು ಏನ್ ಹೇಳ್ತೀವಿ ಅಂದ್ರೆ, ಫಸ್ಟ್ ನೀರಾವರಿ ಇದೆಯಾ,
ನೀವು ನೀರು ಮಾಡ್ತಾ ಇದ್ರೆ ನೀವು ಬಂದು ಒಮ್ಮೆ ಭೇಟಿ ನೋಡ್ರಿ, ನಮ್ಮ ತೋಟ ನೋಡ್ಬಿಟ್ಟು ತಗೊಳ್ಳಿ ಅಂತ. ಈಗ ನೀವೇನ್ ಹೇಳಿದ್ರಿ, ನೀವು ಪ್ರತಿಯೊಂದು ಈಗ ನಿಮ್ಮಲ್ಲಿ ಯಾರು PSI ಅವ್ರು ಮಾಡಿದ್ರು, ಇನ್ನೊಬ್ರು ಮಾಡಿದ್ರು ಅರೇಬಿಕಾ, ಅವ್ರ ಹತ್ರ ಚಂದ್ರಗಿರಿ ಮಾಡಿದ್ರು, ಅವ್ರ ಹತ್ರ ಮಾಹಿತಿ ತಗೊಂಡು ನೀವು ಈಗ ಈ ಕನ್ಕ್ಲೂಷನ್ ಬಂದಿದ್ರ, ಇಲ್ಲ ನಾವು ರೋಬಸ್ಟ ಗಟ್ಟಿದ್ದಲ್ಲಿ ನಾವು ರೋಬಸ್ಟಾಗ ಹೋಗ್ಬೇಕು, ನಮ್ಮ ಹತ್ರ ನೀರಾವರಿ ಎಲ್ಲ ಇದೆ ಅಂತ. ಸೊ ನನ್ನ ಹೇಳೋದು ಏನು ಅಂದ್ರೆ, ವಿ ಶುಡ್ ಬಿ ದ ಡಾಕ್ಟರ್ ಫಾರ್ ಅವರ್ ಓನ್ ಫೀಲ್ಡ್. ನಾವು ಮಾಡಬೇಕು ಅಂದ್ರೆ, ಈಗ ನಾವು 3 ತಿಂಗಳು 4 ತಿಂಗಳಿಂದ ಸತತವಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ, ನಾವು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಸೊ ಯಾವ ತಳಿ ಹಾಕ್ಬೇಕಾದ್ರೂ ನನ್ನ ಮಾತು ಒಪ್ಪಾರ್ದು. ನೀವು ನಿಮ್ ಕಣ್ಣಿಂದ, ನಿಮ್ ಮೈಂಡಿಂದ ನೀವು ಹೇಳ್ತಾ ಇರೋದು ಸರಿನಾ, ನಿಜಾನ, ತಪ್ಪ, ಇಲ್ಲ ತಪ್ಪು ಮಾಹಿತಿ ಇದೆಯಾ, ಅದು ನೀವು ನಿಮ್ಮ ಮನಸ್ಸಿಗೆ ತಾಗಿದ್ದಾಗಲೇ ನೀವು ಡಿಸಿಷನ್ ಬರುತ್ತೆ. ಮೋಸ್ಟ್ ಆಫ್ ದ ಪೀಪಲ್, ಬಹಳಷ್ಟು ಜನ ಬರೀ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಮೋಸ ಹೋಗ್ತಕ್ಕಂಥದ್ದು, ಮೋಸ ಅನ್ನಕ್ಕಿಂತ ಅದಕ್ಕೆ ಜಾರ್ ಬಿಡ್ತಾರೆ. ಸೊ ನಾವೇನಿದೆ ವಿಡಿಯೋ ನೋಡ್ಬೇಕು, ವಿಡಿಯೋ ನೋಡ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡ್ತೀವಿ. ನಾವು ಆ ರಿಯಾಲಿಟಿನ ಇಲ್ಲಿ ಚೆಕ್ ಮಾಡ್ತೀವಿ. ಸೊ ಅಷ್ಟೇ ನಮಗೆ ಬೇಕಾಗಿರೋದು ಏನು, ಆ ರಿಯಾಲಿಟಿನ ಚೆಕ್ ಮಾಡಿದ್ವಿ. ನೀವು ಇದ್ರಲ್ಲಿ ಸಂಪೂರ್ಣವಾಗಿ ನೈಪುಣ್ಯತೆ ಹೊಂದಿದಿರಿ. ನಿಮ್ಮಲ್ಲಿ ಹೆಚ್ಚು, ನಮಗೆ ನಾವು ತಿಳ್ಕೊಳ್ಳೋದಕ್ಕಿಂತ 10 ಪಟ್ಟು ಹೆಚ್ಚಿನ ಮಾಹಿತಿ ಇದೆ. ನೀವು ಹೇಳ್ತಕ್ಕಂಥ ಮಾತಿಗೂ ಇಲ್ಲಿ ಬೆಳೆದಿರ್ತಕ್ಕಂಥ ಗಿಡಗಳಿಗೆ ಟ್ಯಾಲಿ ಮಾಡಿ ನೋಡಿದಾಗ 100% ಸರಿ ಐತಿ ಅಂತ ನನಗೆ. ನಾನು ಒಂದು ಏನ್ ಹೇಳ್ತಾರೆ, ಹೇಳಿದೆ ಕಾಫಿ ಬೋರ್ಡ್ ಏನ್ ಸರ್ಟಿಫೈ ಮಾಡಿದೆ ಆ ಗಿಡಕ್ಕೆ ಹೋಗ್ಲಿ. ಸೊ ಕಾಫಿ ಬೋರ್ಡ್ ಬಹಳಷ್ಟು ರಿಸರ್ಚ್ ಅವರು ಮಾಡಿರ್ತಾರೆ, ನಮ್ಮ ಭೂಮಿಗೆ, ನಮ್ಮ ವಾತಾವರಣಕ್ಕೆ ಏನ್ ಸೂಕ್ತ ಆ ರೀತಿ ಹೇಳಿರ್ತಾರೆ. ನಾವು ಅದೇ ರೀತಿ ಹೋಗ್ಬೇಕು. ಈಗ ನೀವು ನಮ್ಮ ತೋಟ ಹೋಗ್ಬಂದ್ರೆ, ನೀವು ಬಂದಿದ್ದಕ್ಕೆ ಅಲ್ಲಿಂದ ಇಲ್ಲಿ ಪಾಪ ಬಂದಿದ್ದು ಸಾರ್ಥಕ ಆಯ್ತಾ? ಸಾರ್ಥಕ ಆಯ್ತು, ನಮ್ಗೆ ಸಮಾಧಾನ ಆಯ್ತು. 2 ಸತಿ ಕಾಫಿ ಕೊಟ್ರಿ, ಮನ್ಸಿಗೆ ಹೊಟ್ಟೆಗೆ ಅನ್ನ ಕೊಟ್ರಿ, ಖುಷಿ ಅನಿಸ್ತು. ಒಳ್ಳೆ ಗಿಡಗಳು ಕೊಟ್ರಿ, ಅದ್ರ ಬೀಜ ಮಾಹಿತಿ ಕೊಟ್ರಿ, ಬೀಜ ಹೆಂಗ್ ಮೊಳಕೆ ಹೊಡಿತಿರ್ತ ನೋಡ್ರಿ, ನಟ್ ಸೈಜ್ ಹೆಂಗಿರ್ಬೇಕಂತ ಹೇಳಿದ್ರಿ, ಗಿಡಗಳ ವಂಚನೆ ಹೆಂಗಿರ್ಬೇಕಂತ ಹೇಳಿದ್ರು ಮೇಡಮ್ ಅವರು. ಅದ್ರದ್ದು ಅಳತೆ ಹೆಂಗಿರ್ಬೇಕು, ಎಲೆಗಳು ಹೆಂಗಿರ್ಬೇಕು, ಕಾಯಿ ಹೆಂಗಿರ್ಬೇಕು, ನಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಬೆಳೆದಿದ್ದಾರೆ, ಅವರಿಗೆ ಸ್ವಲ್ಪ ಮಾಹಿತಿ ಇತ್ತು. ನಾವು ಆ ಮಾಹಿತಿಯನ್ನು ಪೂರ್ಣ ತಿಳ್ಕೊಂಡು, ಈಗ ದಾವಣಗೆರೆಯಲ್ಲಿ ಕೃಷ್ಣಪ್ಪಾಜಿಯವರು ಮೊದಲನೇ ಅವರದ್ದೇ ಈಗ ಕಾಫಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಹೌದು. ಈಗ ಅವರಿಗೆ ಕೃಷಿ ಮೇಲೆ ಕ್ರಷರ್ ಬಿಸ್ನೆಸ್ ಅಲ್ಲಿ ಇದ್ರು, ಈಗ ಕೃಷಿ ಮೇಲೆ ಬಹಳ ಆಸಕ್ತಿ ಇದೆಯಂತೆ. ಸೊ ಈಗ ಅವರು ಮಾದರಿ ಆಗಕ್ಕೆ ಹೊರಟಿದ್ದಾರೆ. ಸೊ ಆಲ್ ದ ಬೆಸ್ಟ್, ಒಳ್ಳೇದ್ ಮಾಡಿ. ನಮಗೆ ಏನ್ ಗೊತ್ತಿತ್ತು ನಾವು ಹಂಚನ ಆಗ್ತದೆ. ಇದರಲ್ಲಿ ಈಗ ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ನಮ್ಗಿಂತ ಅನುಭವದಷ್ಟು ಅನುಭವದ ಮುಂದೆ ಯಾವುದೋ ಜೀವನದ ಅನುಭವ, ಬಿಸ್ನೆಸ್ ಬಿಡಿ. ಈಗ ಕ್ವಾರಿ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಕ್ರಷರ್ ಬಿಸ್ನೆಸ್ ಅಲ್ಲಿ ಇದ್ದಾರೆ, ರಾಜಕೀಯದಲ್ಲಿ ಇದ್ದಾರೆ. ಅವ್ರವ್ರ ಫೀಲ್ಡ್ ನಲ್ಲಿ ಅವ್ರವ್ರ ಮಾಸ್ಟರ್ಸ್. ಈಗ ನಮ್ಗೆ ಕೃಷಿ, ನಮ್ಮ ಫೀಲ್ಡ್ ಅಲ್ಲಿ ನಾವು ಮಾಸ್ಟರ್ ಅಲ್ಲ, ಏನೋ ಒಂದು ತಕ್ಕ ಮಟ್ಟಕ್ಕೆ ನಮ್ಮ ತಂದೆ ತಾಯಿ ಏನ್ ಮಾರ್ಗ ತೋರಿಸಿದ್ರೆ ಅದ್ರ ಮೇಲೆ ನಡೀತಾ ಇದ್ವಿ. ಸೊ ವಾಟ್ ವಿ ಹ್ಯಾವ್ ಟು ಲರ್ನ್ ಏನು, ಎಲ್ಲರೂ ಇದರಿಂದ ಏನು ಅಂದ್ರೆ, ಅವ್ರು ಪೂರ್ತಿ ಹೋಮ್ ವರ್ಕ್ ಮಾಡ್ಕೊಂಡು ಅರೇಬಿಕಾ ಏನು, ರೋಬಸ್ಟಾ ಏನು, ಸುಮ್ಮನೆ ನನ್ನ ಹೆಸರು ಇವರು ಹೇಳ್ತಾರೆ, ಪ್ರತಿ ಒಂದು ಅವರಿಗೆ ನಾಲೆಜ್ ಇಟ್ಕೊಂಡು ಅದು ಹಿಂಗಡೆ ಒಂದು ವಿಡಿಯೋ ಹಾಕಿದ್ರೆ ಅದು ಹಿಂಗಡೆ ಯಾರು ನಿಜ ಹೇಳ್ತಾ ಇದಾರೆ, ಯಾರು ಸುಳ್ಳು ಹೇಳ್ತಾ ಇದಾರೆ, ಅಲ್ಲಿ ಹೋಗ್ಬಿಟ್ಟು ಆ ತೋಟದಲ್ಲಿ ನೋಡೋಣ, ನೋಡ್ಬಿಟ್ಟು ಆಮೇಲೆ ನಾವು ಡಿಸೈಡ್ ಮಾಡೋಣ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಾಟ್ ವಿ ಹ್ಯಾವ್ ಟು ಆಲ್ರೆಡಿ ಸಕ್ಸಸ್ಫುಲ್ ಮ್ಯಾನ್. ಸೊ ಆಮೇಲೆ ನಮ್ಮ ಅಡಿಕೆ ತೋಟಕ್ಕೂ ಹೋದ್ರು, ಅಡಿಕೆಯಲ್ಲಿ ಹೆಂಗೆ ರೋಬಸ್ಟಾ ಬೆಳೆಸಿದ್ದಾರೆ ಅಂತ. ಸೊ ಅವರು ನಮ್ಗಿಂತ ಆ ಕಡೆ ನೀರಿನ ಬೆಲೆ ಅವರಿಗೆ ನಮ್ಗಿಂತ ಜಾಸ್ತಿ ಗೊತ್ತಿದೆ, ನೀರಾವರಿ ಚೆನ್ನಾಗಿ ಸವಲತ್ತು ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಆರ್ ದ ಫ್ಯೂ ಥಿಂಗ್ಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಬಿಫೋರ್ ಗೆಟಿಂಗ್ ಇನ್ ಟು ಸಮಥಿಂಗ್. ಅಗ್ರಿಕಲ್ಚರ್ ಫ್ಯೂಚರ್ ಅಂತ ಎಲ್ಲ ಹೇಳ್ತಾರೆ, ಬಟ್ ಆ ಫ್ಯೂಚರ್ ಮಾಡಕ್ಕೆ ಬಹಳ ಕಷ್ಟ ಇದೆ. ಆ ಕಷ್ಟಕ್ಕೆ ನಾವೇನಿದೆ ಪರಿಹಾರಗಳು ಹುಡುಕ್ಬೇಕು. ವಿ ಹ್ಯಾವ್ ಟು ಅನಲೈಸ್ ಅವರ್ ಓನ್ ಥಿಂಗ್ಸ್ ಅಂಡ್ ವಿ ಹ್ಯಾವ್ ಟು ಮೂವ್ ಆನ್. ಸೊ ಇವರಿಂದ ನಾನು ಏನು ಇವತ್ತು ಕಲಿತೆ ಅಂದ್ರೆ, ಅವರು ದಾವಣಗೆರೆಯಿಂದ ಬಂದಿರ್ಬೋದು, ಬಟ್ ಕಾಫಿ ಬಗ್ಗೆ ಪ್ರತಿಯೊಂದು ಗೊತ್ತಿದೆ. ಪ್ಲಸ್ ನಮ್ಮ ವೀರೇಶ್ ಅವರು, ಕೃಷ್ಣಪ್ಪಾಜಿ 2,000 ಮೆಣಸಿನ ಗಿಡ ತಗೊಳಕ್ ಹೊರಟಿದ್ರು. ವೀರೇಶ್ ಒಂದೇ ಮಾತು ಹೇಳಿದ್ರು, ಕಾಫಿ ಹೆಂಗ್ ಬೇಕಾದ್ರೂ ಸ್ವಲ್ಪ ಬೆಳೆಸ್ಕೋಬಹುದು, ಮೆಣಸು ಸೂಕ್ಷ್ಮ ಜೀವಿ, ಫಸ್ಟ್ 1,000 ತಗೊಂಡು ನೋಡೋಣ, ಅದಾದ್ಮೇಲೆ ಟ್ರೈ ಮಾಡಿ ಅಂತ. ಎಂತ ಒಳ್ಳೆ ಅಡ್ವೈಸು ಅಂದ್ರೆ, ನಾವು ಫಸ್ಟು
ನಮ್ಮ ಕೈ ಹಾಕಿ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಬೀಸುತ್ತಿದ್ದೆ ಡಾಕ್ಟರ್ ಸರ್ ಅವರು ಓದ್ತಿದ್ದ ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತೀನಿ. ಅವರಿಗೆ ಒಂದು ನಾಲೆಜ್ ಸಿಕ್ಕಿರ್ತಾರೆ, 2 ಸಲ ಅಲ್ಲ 5 ಸಲ ಹಾಕ್ತಾರೆ ಅವರು. ಸೊ ಹಿಂಗೆ ಎಲ್ಲರೂ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ನಾವು ಹೋದ್ರೆ ಕೃಷಿ ಯಾವುದಕ್ಕೂ ಬಿಟ್ಕೊಡಲ್ಲ, ಭೂಮಿ ಕೈ ಯಾವುದಕ್ಕೂ ಬಿಟ್ಕೊಡಲ್ಲ. ಸೊ ವಾಟ್ ಐ ಲರ್ನ್ ಫ್ರಮ್ ದಿಸ್ ಪೀಪಲ್ ಇಸ್ ವಿ ಹ್ಯಾವ್ ಟು ಡೂ ಅವರ್ ಹೋಮ್ವರ್ಕ್ ರೈಟ್ before getting into something, before getting into something. So people who have liked our videos, who have not liked our videos, please like our videos, share our videos, comment on the videos, and please do not forget to subscribe the video. Thank you and all. Let's meet on the next vlog. Agronomy Solutions is all about agriculture is a culture. ಒಂದ್ಸತಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮೊಂದು ಸ್ಲೋಗನ್ ಇದೆ, ಕೃಷಿಯೇ ನಮ್ಮ ಸಂಸ್ಕೃತಿ ಅಂತ. ನೀವೆಲ್ಲ ಸೇರ್ಬಿಟ್ರೆ ಹೇಳ್ಬಿಟ್ರೆ ಕೃಷಿಯೇ ನಮ್ಮ ಸಂಸ್ಕೃತಿ, ಕೃಷಿಯೇ ನಮ್ಮ ಸಂಸ್ಕೃತಿ, ಕೃಷಿಯೇ ನಮ್ಮ ಬದುಕಿನ ನೆಮ್ಮದಿ ಜೀವನ. ಥ್ಯಾಂಕ್ ಯು.